ಓಂ ನಮೋ ಭಗವತೆ ವರಹರೂಪಾಯೇ ಭೂರ್ಭುವಸ್ವ ಭೂಪತಯೇ ಭೂಪತಿತ್ವಂ ಮೇ ದೇಹಿ ದಾಪಯ ಸ್ವಾಹ. ಹಾಯ್ ಹಲೋ ಫ್ರೆಂಡ್ಸ್, ಸುಷ್ಮಾ ಕುಟುಂಬ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಬನ್ನಿ, ನಮ್ಮ ಇಂದಿನ ವಿಡಿಯೋದಲ್ಲಿ ನಾವು ಮೊದಲು ನಮ್ಮ ಕಟ್ಟಡಕ್ಕೆ ಇಟ್ಟಿಗೆಯನ್ನು ಇಡಬೇಕಲ್ವಾ, ಆ ಇಟ್ಟಿಗೆಯನ್ನು ನಾವು ಎಲ್ಲಿ ಪೂಜೆ ಮಾಡಿಸ್ಕೊಬಂದು ಮತ್ತು ನಮ್ಮ ಮನೆ ಕಟ್ಟೋಕ್ಕೆ ನಾವು ಯಾವ ದೇವಸ್ಥಾನದಲ್ಲಿ ನಾವು ಕೋರಿಕೆಯನ್ನು ಇಟ್ಕೊಂಡಿದ್ದೋ ಅಂತ ಹೇಳಿ ಈ ವಿಡಿಯೋದಲ್ಲಿ ನಾವು ನೋಡ್ಕೊಂಡು ಬರೋಣ. ಹೌದು ಫ್ರೆಂಡ್ಸ್, ಮೊದಲು ಮನೆ ಕಟ್ಟೋಕ್ಕೆ ನಾವು ಇಟ್ಟಿಗೆಯನ್ನು ಇಡಬೇಕಲ್ವ, ಆ ಇಟ್ಟಿಗೆಯನ್ನು ನಾವು ನಮ್ಮ ಮನೆಯ ದೇವಮೂಲೆಯಿಂದ ಸ್ಟಾರ್ಟ್ ಮಾಡಿದ್ವು. ಅಲ್ಲಿ ಪೂಜೆ ಮಾಡಾದಮೇಲೆ ನಾವು ನಮ್ಮ ಇಟ್ಟಿಗೆಯನ್ನು ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದ್ವು ಫ್ರೆಂಡ್ಸ್. ಅದಕ್ಕೂ ಮೊದಲು ನಮಗೆ ಎಲ್ಲರೂ ಹೇಳಿದ್ರು, ನೀವು ಮನೆ ಕಟ್ಟಬೇಕು ಅಂತ ಇದ್ದೀರಿ ಅಲ್ವಾ, ಒಂದು ಸರಿ ಈ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ, ನಿಮ್ಮ ಕನಸು ಈಡೇರುತ್ತೆ ಅಂತ. ಅದೇ ನಾವು ನಂಬ್ಕೊಂಡು ನಾವು ಭೂವರಹನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೋ ಫ್ರೆಂಡ್ಸ್. ಅಲ್ಲಿ ನಾವು ಇಟ್ಟಿಗೆನೂ ತೊಗೊಂಡೋಗಿದ್ವಿ. ಇಟ್ಟಿಗೆ ತೊಗೊಂಡು ಹೋದ್ಮೇಲೆ ಅಲ್ಲಿ ದೇವ್ರಿಗೆ ಅರ್ಚಕರಿಗೆ ಕೊಟ್ಟಾದಮೇಲೆ ಅವರು 200 ರೂಪಾಯಿ ದುಡ್ಡು ಇಸ್ಕೊಂಡು ನಾವು ತೊಗೊಂಡೋಗಿದ್ದಂತಹ ಇಟ್ಟಿಗೆಗಳನ್ನ ಪೂಜೆ ಮಾಡಿಕೊಟ್ರು. ಮತ್ತು ಅಲ್ಲೇ ನಮ್ಮ ದೇವಸ್ಥಾನದ ಹಿಂಭಾಗದಲ್ಲಿ ಸ್ವಲ್ಪ ಮಣ್ಣನ್ನು ಗುಡ್ಡೆ ಹಾಕಿದರು. ಆ ಮಣ್ಣಲ್ಲಿ ಬಂದವರೆಲ್ಲರೂ ಸಹ ಆ ಮಣ್ಣನ್ನು 5 ಹಿಡಿ ಅಥವಾ 9 ಹಿಡಿನ ತಗೊಂಡು ನಾವು ಮನೆಯಿಂದ ತೊಗೊಂಡೋಗಿದ್ರೆ ಬಟ್ಟೆಗಾದರೂ ಸರಿ, ಇಲ್ಲಾಂದರೆ ಅಲ್ಲೇ ಕವರ್ಗಳು ಸಿಗ್ತವೆ, ಆ ಕವರ್ಗಳಿಗಾದರೂ ಸರಿ ಹಾಕ್ಕೊಂಡು ಅರ್ಚಕರಿಗೆ ಕೊಟ್ಟರೆ ಅವರೇ ಪೂಜೆ ಮಾಡ್ಕೊಬಂದು ಕೊಡ್ತಾರೆ ನಮಗೆ. ನಾವು ಅದನ್ನು ತೊಗೊಬಂದು ನಾವು ಮನೆ ಕಟ್ಟಬೇಕಾದ್ರೆ, ಇಲ್ಲ ಅಂತಂದರೆ ನಾವು ಮನೆ ಕಟ್ಟೋಕ್ಕೂ ಮುಂಚೆ ನಮ್ಮ ದೇವ್ರ ಮನೇಲಿ ಇಟ್ಕೊಂಡು ಪೂಜೆ ಮಾಡೋದ್ರಾದರೂ ಸರಿ, ಇಲ್ಲಾಂದರೆ ಮನೆ ಕಟ್ಟುವಾಗ ತಕ್ಷಣವೇ ಆ ಮಣ್ಣು ಮತ್ತು ಇಟ್ಟಿಗೆನ ನಾವು ಕಟ್ಟೋ ಜಾಗಕ್ಕೆ ದೇವಮೂಲೆಗೆ ಮೊದಲೇ ಇಟ್ಕೊಂಡು ಪೂಜೆ ಮಾಡಿದ್ರೆ ಇನ್ನೂ ತುಂಬ ಒಳ್ಳೆಯದು ಫ್ರೆಂಡ್ಸ್. ಇನ್ನು ದೇವಸ್ಥಾನ ವಿಚಾರಕ್ಕೆ ಬಂದರೆ, ಯಾರು ನಿಮ್ಮ ಮನೆ ಕಟ್ಟಬೇಕು ಅಂತ ಇರ್ತೀರೋ ಅವ್ರಿಗೆಲ್ಲರೂ ಈ ದೇವಸ್ಥಾನಕ್ಕೆ ಒಂದ್ಸರಿ ಹೋಗ್ಬಿಟ್ಟು ಬನ್ನಿ. ಅಲ್ಲಿ ಹೋಗ್ಬಿಟ್ಟು ಬಂದಾದಮೇಲೆ ನಿಮಗೆ ಎಷ್ಟು ಅದ್ರ ರಿಸಲ್ಟು ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಈ ದೇವಸ್ಥಾನ ಇರೋದೆಲ್ಲಿಯಪ್ಪ ಅಂದರೆ ನಮ್ಮ ಮಂಡ್ಯ ಜಿಲ್ಲೆಯ KR ಪೇಟೆ ತಾಲೂಕಿನ ಕಲ್ಲಳ್ಳಿ ಅನ್ನೋದೊಂದು ಗ್ರಾಮದಲ್ಲಿ ಭೂವರಹನಾಥ ಸ್ವಾಮಿ ದೇವಸ್ಥಾನ ಇದೆ. ಇದು ಭೂವರಹನಾಥ ಸ್ವಾಮಿ ದೇವಸ್ಥಾನ ವಿಷ್ಣುವಿನ 3ನೇ ಅವತಾರ ಅಂತ ಎಲ್ಲರೂ ಹೇಳ್ತಾರೆ. ಇಲ್ಲಿ ವಿಷ್ಣು 3ನೇ ರೂಪ ಆಗಿರೋದ್ರಿಂದ ವಿಷ್ಣು ಕುಳಿತಿರೋ ಭಂಗಿಯಲ್ಲಿ ಇದೆ. ಮತ್ತು ವಿಷ್ಣುವಿನ ಎಡತೊಡೆಯ ಮೇಲೆ ಭೂದೇವಿನೂ ಸಹ ಕುಳ್ಳಿರಿಸ್ಕೊಂಡಿದ್ದಾರೆ. ಆದ್ದರಿಂದ ಭೂದೇವಿ ವಿಷ್ಣುವಿನ ಜೊತೆಲಿ ಕೂರಿಸ್ಕೊಂಡಿರೋದ್ರಿಂದನೇ ಈ ದೇವಸ್ಥಾನ ತುಂಬ ಪ್ರಸಿದ್ಧಿಯಾಗಿದೆ. ಇಲ್ಲಿಗೆ ತುಳಸಿ ಹಾರನ ತೊಗೊಂಡೋಗ್ಬೇಕು ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ಹೂವಿನ ಹಾರವನ್ನು ಯಾರೂ ತೊಗೊಂಡೋಗಬೇಡಿ. ತುಳಸಿ ಹಾರ ತೊಗೊಂಡೋಗೋದ್ರಿಂದ ಎಲ್ರಿಗೂ ತುಂಬ ಒಳ್ಳೆಯದಾಗುತ್ತೆ ಮತ್ತು ದೇವರು ಬೇಗ ಒಲಿತಾನೆ ಅಂತ ಹೇಳ್ತಾರೆ. ಮತ್ತು ನೀವು ಪೂಜೆಗೆ ಹೋಗೋಕ್ಕೂ ಮುಂಚೆ ಆದರೂ ಸರಿ, ಇಲ್ಲ ನೀವು ಇಟ್ಟಿಗೆಗಳನ್ನ ಪೂಜೆ ಮಾಡಿಸ್ಕೊಬಂದು ಆದಮೇಲೆ ಆದರೂ ಸರಿ, ದೇವಸ್ಥಾನದ ಸುತ್ತ ನೀವು ಏನು ಅಂದ್ಕೊಂಡಿರ್ತೀರ ಅದನ್ನು 11 ಸುತ್ತು ಹಾಕ್ಕೊಂಡು ದೇವಸ್ಥಾನದ ಸುತ್ತ ನೀವು ಪ್ರದಕ್ಷಿಣೆ ಹಾಕಿದ್ರೆ ಅದು ಇನ್ನೂ ತುಂಬ ಒಳ್ಳೆಯದು ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಮೊದಲೇ ಸ್ಟಾರ್ಟಿಂಗ್ ಒಂದು ಮಂತ್ರ ಹೇಳಿದ್ನಲ್ಲ ಫ್ರೆಂಡ್ಸ್, ಈ ಮಂತ್ರನ 21 ಬಾರಿ ದಿನ ಪಠಿಸಿದರೆ ನೀವು ಅಂದ್ಕೊಂಡಿರೋ ಅಂತಹ ಕೋರಿಕೆ ಬೇಗ ಈಡೇರುತ್ತೆ ಮತ್ತು ನೀವು ಬೇಗ ರಿಸಲ್ಟನ್ನ ನೋಡ್ಬೋದು. ಇನ್ನೊಂದು ವಿಷಯ ಏನಪ್ಪ ಅಂದರೆ, ದೂರದಿಂದ ಬರೋರ್ಗೂ ಸಹ ಇಲ್ಲಿ ಪ್ರಸಾದ ವಿನಿಯೋಗ ಇರುತ್ತೆ. ಎಲ್ಲರೂ ಯಾರು ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡ್ತೀರೋ ಅವರೆಲ್ಲ ದಯವಿಟ್ಟು ಪ್ರಸಾದನ ಸೇವಿಸ್ಕೊಬನ್ನಿ ಅಂತ ಹೇಳ್ತೀನಿ. ಫೈನಲಿಯಾಗಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್. ನಿಮ್ಮ ಮನೆಯ ಕನಸನ್ನು ನನಸು ಮಾಡ್ಕೋಬೇಕು ಅಂತ ಅಂದರೆ ಒಮ್ಮೆ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಮತ್ತು ಈ ಮಂತ್ರವನ್ನು 21 ಬಾರಿ ದಿನ ಪಠಿಸುವುದನ್ನು ಯಾವ ಕಾರಣಕ್ಕೂ ಮರಿಬೇಡಿ ಫ್ರೆಂಡ್ಸ್. ಫೈನಲಿಯಾಗಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಫ್ರೆಂಡ್ಸ್.